ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಮತ್ತದೇ ಯಕ್ಷ ಪ್ರಶ್ನೆ, ಅಡುಗೆಗೆ ಏನು ಮಾಡೋದು, ತಿಂಡಿಗೆ ಏನು ಮಾಡೋದು. ಇವತ್ತಿನ ದಿವಸ ಅಡುಗೆಗೆ ಒಂದೊಳ್ಳೆ ದಾಲ್ ರೆಸಿಪಿನ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗುತ್ತೆ. ಇಲ್ಲಿ ಅರ್ಧ ಕಪ್ಪಷ್ಟು ಹೆಸರು ಕಾಳು, ಅರ್ಧ ಕಪ್ಪಷ್ಟು ತೊಗರಿ ಕಾಳನ್ನ 1 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಕೊಂಡು ನಂತರ ಕುಕ್ಕರ್ನಲ್ಲಿ 3 ವಿಸಲ್ನಲ್ಲಿ ಕೂಗಿಸಿಟ್ಕೊಂಡಿದ್ದೀನಿ. ಇಲ್ಲಿ 1 ಕಟ್ ಪಾಲಕ್ ಸೊಪ್ಪು, ಸುಮಾರು 200 ಗ್ರಾಮಷ್ಟು, ಹಾಗೆ ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಟೊಮೆಟೊನ ಮಿಕ್ಸರ್ನಲ್ಲಿ ಈ ರೀತಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಬೇಕಾದರೆ ಸಣ್ಣಗೆ ಹೆಚ್ಚಿ ಕೂಡ ನಾವು ಹಾಕೋಬೋದು. ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂಥೇಳಿ ಈ ರೀತಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲೆಗಳಿಗೆ ಅಚ್ಕಾರದ ಪುಡಿ, ಒಂದು ಬಣ್ಣಕ್ಕೆ, ಒಂದು ಖಾರಕ್ಕೆ, ಹಾಗೆ ಕೊತ್ತಂಬರಿ ಬೀಜದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿ, ಇದಿಷ್ಟನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆನಲ್ಲಿ ಈ ರೀತಿ ಜೋಡಿಸಿಟ್ಕೊಂಡ್ರೆ ಒಗ್ಗರಣೆಯಲ್ಲಿ ಎಲ್ಲ ಪದಾರ್ಥಗಳು ಬೇಯ್ತಿದ್ದಾಗ ತಕ್ಷಣಕ್ಕೆ ಹಾಕೋದಕ್ಕೆ ಸಹಾಯ ಆಗುತ್ತೆ. ಈ ದಾಲ್ನ ಮಾಡಿದ್ರೆ ನೀವು ಚಪಾತಿ ಜೊತೆ ನೆಂಚ್ಕೊಂಡು ತಿನ್ಬೋದು, ಜೀರಾ ರೈಸ್ ಜೊತೆ ನೆಂಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಜೋಳದ ರೊಟ್ಟಿ ಮಾಡ್ತೀರಾ, ಅದ್ರ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಈಗ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡನ್ನೂ ಹಾಕೊಳ್ತಾ ಇದ್ದೀನಿ. ಬರೀ ಎಣ್ಣೆನಲ್ಲೂ ಮಾಡ್ಬೋದು, ಬರೀ ತುಪ್ಪದಲ್ಲಿ ಕೂಡ ಮಾಡ್ಬೋದು, ರುಚಿ ಚೆನ್ನಾಗಿರುತ್ತೆ. ನಾನು ಎರಡನ್ನೂ ಇಲ್ಲಿ ಅರ್ಧದ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಮತ್ತು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಪ್ಪು ಏಲಕ್ಕಿ ಅಥವಾ ಕಾಡೆ ಏಲಕ್ಕಿ ಅಂತಾರಲ್ಲ, ಅದನ್ನಿದ್ರೂ ಕೂಡ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಮಾಮೂಲಿ ಏಲಕ್ಕಿನೂ ಹಾಕೋಬೋದು, ಗಮ್ ಅಂತ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಕೆ ಹೋದೆ, ಅನಾಹುತ ಆಯಿತು, ಕಪ್ಪೆ ಜಾರ್ ಬಿತ್ತು. ಇರಲಿ, ತೊಂದರೆ ಇಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿರೋ ಸಾಧ್ಯವಾದಷ್ಟು ಹಾಕ್ಕೊಳ್ಳಿ, ತುಂಬ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ನೀವು ಅದನ್ನು ಬಿಡ್ಬೋದು. ಬರೀ ಶುಂಠಿನ ಪೇಸ್ಟ್ ಮಾಡಿ ಹಾಕೋಬೋದು, ಅಥವಾ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೋಬೋದು. ಜೊತೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡೆ ಎಲ್ಲದನ್ನು ಕೂಡ ಹುರಿಬೇಕು, ಚೆನ್ನಾಗಿ ಹುರಿತಿರ್ಬೇಕು. ಯಾಕೆಂದರೆ ಒಗ್ಗರಣೆನಲ್ಲೇ ಈರುಳ್ಳಿ ಬೇಯಬೇಕಾಗತ್ತೆ. ಆಮೇಲೆ ಈರುಳ್ಳಿ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಾಗ ಒಂಥರ ಗರಿಗರಿಯಾಗಿರುತ್ತೆ, ಜೊತೆಗೆ ಒಂದು ಸ್ವೀಟ್ನೆಸ್ ಬರುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ದಾಲಿಗೆ ಅಂತ ಹೇಳ್ಬೋದು. ಅದನ್ನು ಹುರಿಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಬೇಜಾರಿಲ್ಲದೆ ಹುರ್ಕೊಳ್ಳಿ. ಈಗ ಈರುಳ್ಳಿ ಆಗಿದೆ, ಬಿಳಿ ಬಣ್ಣ ತಿರುಗಿದೆ, ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ನೀವು ಹುರ್ಕೋಬೋದು. ಟೊಮ್ಯಾಟೊ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನಿಮ್ಮ ಮನೇಲಿ ತುಂಬ ಖಾರ ತಿಂತೀರಾ ಅಂತಿದ್ರೆ ಟೊಮ್ಯಾಟೊನ ರುಬ್ಬಬೇಕಾದ್ರೆ ಅದಕ್ಕೆ 1-2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಖಾರ ತಿನ್ನೋರಿಗೆ ಮಾತ್ರ. ಇಲ್ಲ ನಾವು ಖಾರ ತಿನ್ನಲ್ಲ ಅಂತಂದರೆ ನಾನು ಇಲ್ಲೇನು ತೋರಿಸಿನೋ ಅದನ್ನೇ ಫಾಲೋ ಮಾಡಿ. ಈಗ ಟೊಮೆಟೊನ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು, ಇದು ಮುಖ್ಯ. ಯಾಕೆಂದರೆ ಟೊಮೆಟೊ ಹಸಿ ವಾಸನೆ ಉಳಿದ್ರೆ ನಿಮಗೆ ಆಮೇಲೆ ದಾಲ್ ಚೆನ್ನಾಗಿ ಅನಿಸೋದಿಲ್ಲ. ಜೊತೆಗೆ ಏನೆಲ್ಲ ಮಸಾಲೆಗಳೆಲ್ಲ ತೆಗೆದಿಟ್ಕೊಂಡಿದ್ದಲ್ಲ, ಅರಿಶಿನ ಕೂಡ ಇಟ್ಕೊಂಡಿದ್ದೆ, ನಿಮ್ಗೆ ಅವಾಗಲೇ ಹೇಳಲಿಲ್ಲ ಅಂತ ಅಂದ್ಕೊಂಡೆ. ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು. ಎಲ್ಲಿವರೆಗೂ ಅಂದರೆ ಎಣ್ಣೆನ ಬಿಟ್ಟು ಟೊಮ್ಯಾಟೊ ಚೆನ್ನಾಗಿ ಬೆಂದು ಒಂದು ಗಟ್ಟಿ ಪೇಸ್ಟ್ ಥರ ತಯಾರಾಗುತ್ತಲ್ಲ, ಅಲ್ಲಿವರೆಗೂ ಮಾಡ್ಕೋಬೇಕಾಗತ್ತೆ. ಇಲ್ದಿದ್ರೆ ನಿಮಗೆ ಹಸಿ ವಾಸನೆ ದಾಲ್ನಲ್ಲಿ ಬಂದಾಗ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ನಾನೊಂದು ಸ್ವಲ್ಪ ಇಲ್ಲಿ ಬಾಸ್ಮತಿ ಅಕ್ಕಿನ ಪಾತ್ರೆಗೆ ಹಾಕ್ಕೊಂಡು ತೊಳೆದು ಇದನ್ನು ಓಪನ್ ಆಗಿ ಹಾಗೆ ಅನ್ನ ಆಗೋದಕ್ಕೆ ಇಡ್ತೀನಿ. ಜೀರಾ ರೈಸ್ ಕೂಡ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದೆ. ಆದರೆ ನಾನು ಇಲ್ಲಿ ಬರೀ ಬಾಸ್ಮತಿ ಅಕ್ಕಿನ ಅನ್ನ ಮಾಡಿ ಅದ್ರ ಜೊತೆಗೆ ತಿನ್ನೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ 1-2 ಸತಿ ತೊಳ್ಕೊಂಡ್ರೆ ಸಾಕು. ಒಂದು 10 ನಿಮಿಷ ಟೈಮ್ ಇದೆ ಅಂದರೆ ನೆನೆಸಿಟ್ಕೊಳ್ಳಿ. ಬಾಸ್ಮತಿ ಅಕ್ಕಿನ ನೆನೆಸಿಟ್ರೆ ನೀವು ಓಪನ್ ಆಗಿ ಒಲೆ ಮೇಲೆ ಅಕ್ಕಿನ ಇಟ್ಟು ಅನ್ನ ಮಾಡ್ತಿದ್ದಾಗ ತುಂಬ ಚೆನ್ನಾಗಿ ಆಗುತ್ತೆ. ಕುಕ್ಕರಲ್ಲಿ ಮಾಡ್ತೀರಾ ಅಂತಂದರೆ ನೀವು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು, ಅಂದರೆ ಜೀರಾ ರೈಸ್ ಮಾಡ್ತೀರಾ ಅಂದರೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಕೆಲವೊಂದು ಮಸಾಲೆಗಳನ್ನು ಸೇರಿಸ್ಕೊಂಡು ಅಕ್ಕಿನ ಹಾಕಿ 1-2 ವಿಸಿಲ್ ಕೂಗಿಸ್ಕೊಂಡು ಜೀರಾ ರೈಸ್ ಮಾಡ್ಕೋಬೋದು. ಈ ಬಾಸ್ಮತಿ ಅಕ್ಕಿನ ಸುಮ್ಮನೆ ಈ ರೀತಿ ಅನ್ನ ಮಾಡಿಕೊಂಡು ಅದ್ರ ಜೊತೆ ಕೂಡ ದಾಲ್ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಲಾಡ್ ಕೂಡ ಮಾಡ್ಕೋಬೇಕು, ತೋರಿಸ್ತೀನಿ. ಏನೂ ಇಲ್ಲ, ಸೌತೆಕಾಯಿ ಮತ್ತು ಕ್ಯಾರೆಟ್ನ ಹೆಚ್ಚೋದಷ್ಟೇ. ಬಾಸ್ಮತಿ ಅಕ್ಕಿಯಲ್ಲಿ ಅನ್ನ ಮಾಡಬೇಕಾದ್ರೆ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಆದರೆ ಈ ರೀತಿ ಓಪನ್ ಆಗಿ ಮಾಡಿದ್ರೆ ಏನಂದರೆ ಮುದ್ದೆ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕೆಂದರೆ ಕುದೀತಿದ್ದಾಗ ನೀವು ಒಂದು ಅಕ್ಕಿನ ಅನ್ನದ ಕಾಳನ್ನ ಕೈಯಲ್ಲಿ ಹಿಡಿದು ನೋಡಿದ್ರೆ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಅದನ್ನು ಬಸ್ಬಿಟ್ಟು ನೀರೆಲ್ಲ ತೆಗೆದು ಮುಚ್ಚಿಡ್ಬೋದು. ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ಮುದ್ದೆ ಅನ್ನ ಆಗೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಅಡುಗೆ ಮಾಡ್ತಾ ಏನಾದ್ರು ಸ್ನ್ಯಾಕಿಂಗ್ ಮಾಡಬೇಕಲ್ಲ. ಸ್ನ್ಯಾಕಿಂಗ್ ಏನು, ಇದು ಕುಂಬಳಕಾಯಿ ಬೀಜ ಸಿಗುತ್ತಲ್ಲ, ಸಿಹಿ ಕುಂಬಳಕಾಯಿ ಬೀಜ, ಅದನ್ನು ರೋಸ್ಟ್ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿರೋದು ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ. ಇದು ಯಾವುದು ಪ್ಯಾಕೆಟ್ ಇದು, ನಿಮಗೆ ತೋರಿಸ್ತಾನೆ ಇದ್ದೀನಿ, ನೀವು ನೋಡ್ಬೋದು. ಈ ಥರ ಸ್ನ್ಯಾಕಿಂಗ್ ಮಾಡಿಕೊಂಡು ಅಡುಗೆ ಮಾಡ್ಬೋದು, ಬೇಜಾರು ಆಗೋದಿಲ್ಲ. ಜೊತೆಗೆ ಚೂರು ಹಸಿವಾಗ್ತಿರುತ್ತಲ್ಲ, ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ ಮುಂಚೆ ಅದಕ್ಕೂ ಕೂಡ
ಇಷ್ಟಲ್ಲಾಗಲೇ ಒಲೆ ಮೇಲೆ ಟೊಮೆಟೊ ಚೆನ್ನಾಗಿ ಬೆಂದು ಈ ರೀತಿ ತಯಾರಾಗಿತ್ತು. ಎಣ್ಣೆ ಎಲ್ಲ ಬಿಟ್ಕೊಂಡು ಒಂದು ಗಟ್ಟಿ ಪೇಸ್ಟ್ ಆಗಿದೆ ಅಲ್ವಾ. ಈ ಹಂತದಲ್ಲಿ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಸಾಧ್ಯವಾದಷ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ, ದಂಟು ಎಲ್ಲದೂ ಕೂಡ. ಯಾಕೆಂದರೆ ನಾವಿಲ್ಲಿ ಒಗ್ಗರಣೆಯಲ್ಲೇ ಸೊಪ್ಪನ್ನು ಬೇಯಿಸ್ಕೊತಾ ಇರೋದು, ಹಾಗಾಗಿ ಸಣ್ಣಗೆ ಹೆಚ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ದಂಟು ತುಂಬ ಬಲ್ತಿದೆ ಅಂದರೆ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ಒಗ್ಗರಣೆಯಲ್ಲಿ ಸರಿಯಾಗಿ ಬೇಯೋದಿಲ್ಲ, ಹಸಿ ವಾಸನೆ ಬರುತ್ತೆ, ಆಮೇಲೆ ನಿಮಗೆ ದಾಲ್ ಇಷ್ಟ ಆಗೋದಿಲ್ಲ. ಸರಿನಾ? ಈಗ ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲೇ ನಾನೊಂಚೂರು ಈರುಳ್ಳಿ ಹಾಕಿದಾಗ ಒಗ್ಗರಣೆಗೆ ಉಪ್ಪು ಹಾಕಿರೋದ್ರಿಂದ ನಾನೇನು ಇಲ್ಲಿ ಮತ್ತೆ ಉಪ್ಪನ್ನು ಹಾಕೊಳ್ಳೋಕೆ ಹೋಗೋದಿಲ್ಲ, ಕೊನೆಗೆ ಹಾಕ್ತೀನಿ. ನಿಮಗೆ ಸೊಪ್ಪು ಬೇಯೋದಕ್ಕೆ ಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಪಾಲಕ್ ಸೊಪ್ಪಿನಲ್ಲಿ ಯಾವುದೇ ಅಡುಗೆ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಕಡಿಮೆ ಕ್ವಾಂಟಿಟಿ ಉಪ್ಪನ್ನು ಹಾಕಿ. ಉಪ್ಪಿನಂಶ ಸೊಪ್ಪಿನಲ್ಲಿ ಕೂಡ ಇರುತ್ತೆ, ನಿಮಗೆ ಚೂರೇ ಚೂರು ಉಪ್ಪು ಹಾಕಿದ್ರೂ ಕೂಡ ಸಾಕಾಗುತ್ತೆ. ಈ ವಿಷಯ ನೀವು ಪಾಲಕ್ ಪನ್ನೀರ್ ಮಾಡಬೇಕಾದ್ರೆ, ಪಾಲಕ್ ಜೊತೆಗೆ ಸ್ಯಾಂಡ್ವಿಚ್ ಮಾಡಬೇಕಾದ್ರೆ, ಯಾವ ಪದಾರ್ಥ ಮಾಡಬೇಕಾದ್ರೂ ಉಪ್ಪನ್ನು ಕಡಿಮೆ ಹಾಕೋದನ್ನು ನೆನ್ಪಿಟ್ಕೊಳ್ಳಿ. ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರಿದು ಒಂದು ನಿಮಿಷ ಮುಚ್ಚಿಡ್ತಾ ಇದ್ದೀನಿ, ಒಂದು ಅರ್ಧ ನಿಮಿಷ. ನಂತರ ತೆಗೆದಿಟ್ಮೇಲೆ ಈ ರೀತಿ ನೀರೆಲ್ಲ ಬಿಟ್ಕೊಂಡು ಸೊಪ್ಪೆಲ್ಲ ಬತ್ತೋಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾನು ಮುಚ್ಚಳನ ತೆಗೆದು ಚೆನ್ನಾಗಿ ಕೈ ಆಡಿಸ್ಕೊತೀನಿ, ಸೊ ದಟ್ ಆ ನೀರೆಲ್ಲ ಆರು ಹೋಗಲಿ ಅಂಥೇಳಿ. ಈ ಕೆಲಸನ ಮಾಡಬೇಕಾಗತ್ತೆ. ಚೆನ್ನಾಗಿ ನೀರು ಹಿಂಗಿಸ್ಕೊಂಡು ಸೊಪ್ಪು ಹಾಗೆ ಬೇಯ್ತಾ ಇರುತ್ತೆ, ಆಮೇಲೆ ಒಗ್ಗರಣೆ ಇದೆಯಲ್ಲ ಇದೊಂಥರ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ತಾ ಇರಬೇಕಾಗತ್ತೆ. ಚೆನ್ನಾಗಿ ಗಟ್ಟಿ ಆಯಿತು, ನೀರಿನ ಅಂಶ ಎಲ್ಲ ಹೊಟ್ಟೋಯ್ತು. ಹಾಗೆ ದಂಟನ್ನು ನೀವು ಬೆಂದಿದೆಯಾ ಅಂಥೇಳಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ಆಮೇಲೆ ಇದಕ್ಕೆ ನೀವು ಬೇಯಿಸಿಟ್ಕೊಂಡಂತಹ ತೊಗರಿ ಕಾಳು ಮತ್ತು ಹೆಸರು ಕಾಳಿನ ಮಿಶ್ರಣನ ಸೇರಿಸ್ಕೋಬೇಕಾಗತ್ತೆ. ದಂಟು ಬೆಂದಿಲ್ಲ ಅಂದರೆ ಇನ್ನೊಂದು ಅರ್ಧ ನಿಮಿಷ, ಒಂದು ನಿಮಿಷ ಮುಚ್ಚಳನ ಮುಚ್ಚಿಡಿ, ಬೇಯುತ್ತೆ. ಆವಾಗ ನಂತರ ನೀವು ಬೇಯಿಸ್ಕೊಂಡಂತಹ ಕಾಳನ್ನು ಇದಕ್ಕೆ ಸೇರಿಸ್ಕೋಬೋದು. ದಂಟು ಕೂಡ ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಬೇಯಿಸಿಟ್ಕೊಂಡಂತಹ ಕಾಳನ್ನು ಹಾಕ್ತಾಯಿದ್ದೀನಿ. ಈ ಕಾಳು ಬೇಯಿಸಬೇಕಾದ್ರೆ ಇದಕ್ಕೆ ಏನನ್ನೂ ನಾನು ಹಾಕಿಲ್ಲ, ಅಂದರೆ ಉದಾಹರಣೆಗೆ ಅರಿಶಿನ, ಉಪ್ಪು ಆ ಥರ ಏನೂ ಸೇರಿಸಿಲ್ಲ. ಈಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೋತೀನಿ. ಅರಿಶಿನ ಒಗ್ಗರಣೆಯಲ್ಲೇ ಸೇರಿಸ್ಕೊಂಡಿದೆ. ಇಲ್ಲ ನಿಮಗೆ ಅರಿಶಿನದ ಘಮ, ಉಪ್ಪು, ರುಚಿ ಕಾಳಿಗೂ ಹತ್ತಬೇಕು ಅಂತಂದರೆ ಬೇಯಿಸಬೇಕಾದ್ರೆ ಕೂಡ ನೀವು ಚೂರು ಚೂರು ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗ ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಈಗ ಒಂದೋ ಎರಡೋ ಕುದಿ ಬಂದರೆ ದಾಲ್ ತಯಾರಾದ ಹಾಗೆಯೇ. ತುಂಬ ಚೆನ್ನಾಗಿರುತ್ತೆ, ಪಾಲಕ್ ಮತ್ತು ಕಾಳಿನ ದಾಲ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ, ತುಂಬ ನ್ಯೂಟ್ರಿಷಿಯಸ್ ಆಗಿರುವಂಥ ಫುಡ್ಡು. ಇದ್ರ ಜೊತೆಗೆ ಚಪಾತಿ ಮಾಡ್ತೀನಿ, ಟ್ರಯಾಂಗಲ್ ಶೇಪ್ನಲ್ಲಿ ಸಾಟಿ ಹಾಕಿ ಚಪಾತಿ ಮಾಡ್ತೀನಿ. ಟ್ರಯಾಂಗಲ್ ಶೇಪ್ ಅಂತ ಎಷ್ಟು ಸಲೀಸಾಗಿ ಇಂಗ್ಲೀಷ್ನಲ್ಲಿ ಹೇಳ್ಬಿಟ್ಟೆ ಅಲ್ವಾ, ಕನ್ನಡದಲ್ಲಿ ಏನಂತ ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ. ರೇಖಾಗಣಿತ ಓದೋರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಏನಿದು ರೇಖಾಗಣಿತ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಟ್ರಯಾಂಗಲ್ ಶೇಪ್ನಲ್ಲಿ ಮಡಿಸಿ ಚಪಾತಿನ ಲಟ್ಟಿಸಿ ಬೇಯಿಸಿದ್ರೆ ಆಗೋಯ್ತು. ಇಲ್ಲ ಫುಲ್ಕ ಮಾಡ್ತೀರಾ ಅಂತಂದರೆ ಫುಲ್ಕ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಈ ದಾಲ್ ಜೊತೆಗೆ. ನಾನು ಇವತ್ತಿನ ದಿವಸ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ, ಯಾಕೆಂದರೆ ಫುಲ್ಕ ಮಾಡಿದ್ದೆ, ಹಾಗಾಗಿ ರಿಪಿಟೇಷನ್ ಆಗುತ್ತೆ ಅಂಥೇಳಿ ಚಪಾತಿನ ಮಾಡ್ತಾಯಿದ್ದೀನಿ. ಮನೆಯಿಂದ ಹೀಗೆ ಅಲ್ವಾ, ಒಂದು ಹೊತ್ತಿಗೆ ಏನಾಗಿರುತ್ತೋ ಅದನ್ನು ಯೋಚನೆಯಲ್ಲಿ ಇಟ್ಕೊಂಡು ಇನ್ನೊಂದು ಹೊತ್ತಿಗೆ ಇನ್ನೇನಾರೋ ಒಂಚೂರು ಹೊಸದಾಗಿ ಮಾಡೋದು, ಹಾಗೆಯೇ ಇನ್ನೊಂಚೂರು ಅಟ್ರಾಕ್ಟಿವ್ ಆಗಿ ಕಾಣೋ ಹಾಗೆ ಮಕ್ಕಳಿಗಿರ್ಬೋದು ಅಥವಾ ಮನೆಯಲ್ಲಿ ಇರೋಂತಹ ಬೇರೆ ಸದಸ್ಯರಿಗಿರ್ಬೋದು ಮಾಡಿಕೊಡೋದು. ಗೃಹಿಣಿಯಾಗಿ, ಅಮ್ಮನಾಗಿ ನಮಗೆ ಒಂಥರ ಇನ್ನೋವೇಷನ್ ಅನಿಸುತ್ತೆ, ಖುಷಿ ಕೂಡ ಕೊಡುತ್ತೆ. ಅಡುಗೆ ಮಾಡೋಕ್ಕೆ ಇಷ್ಟ ಇರೋರಿಗೆ, ಎಷ್ಟೋ ಜನಕ್ಕೆ ಅಡುಗೆ ಮಾಡೋದಕ್ಕೆ ಇಷ್ಟ ಇರೋಲ್ಲ, ಅಂಥವ್ರಿಗೆ ಕೆಲಸ ಮುಗಿದ್ರೆ ಸಾಕು ಅನಿಸ್ತಾ ಇರುತ್ತೆ. ಏನಂತೀರಾ? ಟ್ರಯಾಂಗಲ್ ಶೇಪಿನ ಚಪಾತಿ ತಯಾರಾಯಿತು. ಎರಡು ಕಡೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೋದು. ಇನ್ನೊಂದು ವಿಷಯ ಗೊತ್ತಾ, ಈ ಥರ ಸಾಟಿ ಹಾಕಬೇಕಾದ್ರೆ ತುಪ್ಪ ಹಾಕಿ ಕೂಡ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳೇನಾರೋ ನಿಮ್ಮ ಮನೇಲಿ ಚಪಾತಿನ ಅಥವಾ ಇದ ಅಂತಂದರೆ ಚೂರು ತುಪ್ಪ ಹಾಕ್ಬಿಟ್ಟು ಮಾಡಿಕೊಟ್ಟು ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಈಗ ಊಟದ ತಟ್ಟೆ ರೆಡಿ ಆಯಿತು. ಏನಿದೆ? ದಾಲ್ ಇದೆ, ಸಲಾಡ್ ಇದೆ, ಹಾಗೆಯೇ ಚಪಾತಿ ಇದೆ, ಅನ್ನ ಕೂಡ ರೆಡಿಯಾಗಿದೆ. ನಾನು ನಿಮ್ಗೆ ಇಲ್ಲಿ ತೋರಿಸ್ಲಿಲ್ಲ. ಸೊ ಊಟಕ್ಕೆ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಊಟ ಮಾಡೋ ಟೈಮ್ ಬಂತು. ಹೇಗಾಗಿದೆ ದಾಲ್ ಅಂತ ಖಂಡಿತ ನಿಮಗೊಂದು ರಿವ್ಯೂ ಅಂತಂದರೆ ಜಸ್ಟ್ ಎಕ್ಸ್ಪ್ರೆಷನ್ ಮೂಲಕ ಕೊಡ್ತೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನೀವು ಇದನ್ನು ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋಗ್ಬೋದು, ಒಂದು ಪುಟ್ಟ ಬಾಕ್ಸಲ್ಲಿ ದಾಲ್ನ ಅಥವಾ ಪುಟ್ಟ ಹಾಟ್ ಕೆರಿಯರಲ್ಲಿ ದಾಲ್ನ ಮಾಡಿಕೊಂಡು ಚಪಾತಿನ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.